ನಿರ್ಮಲಾ ಸೀತಾರಾಮನ್ ಒಂದು 3-4 ಸಾರಿ ಭೇಟಿ ಮಾಡಿರ್ಬೋದು ಅನ್ನೋ ಕಾಣಿಸುತ್ತೆ. ನಮ್ಮ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ 3-4 ಸಾರಿ ಭೇಟಿ ಮಾಡಿರ್ಬೋದು ಅನ್ನೋ ಕಾಣಿಸುತ್ತೆ. ಯಾವಾಗ ಹೇಳಿದ್ರು ಕೂಡ ಹೂ ಅನ್ಕೋತಾರೆ, ಮಾಡಲ್ಲ. 5,300 ಕೋಟಿ ಕೊಡಮ್ಮ, 11,495 ಕೋಟಿ ಕೊಡಮ್ಮ ತಾಯಿ ಅಂತ ಹೇಳಿ ವಾಗರಿದ್ರು ಕೂಡ ಕೊಡಲಿಲ್ಲ. ನಾರಾಯಣ ಸ್ವಾಮಿ ಅವರೇ, ನೀವು ಒಪ್ಕೋತೀರಿ ಅಲ್ವಾ? ಕೊಡಬೇಕಲ್ವಾ? ಕೊಡದೆ ಹೋದರೆ ಮತ್ತೆ ರೆವಿನ್ಯೂ ಡಿಪಿಸಿಟ್ ಆಗದೆ ಏನು ಮಾಡ್ತದೆ? ಹೇಳಿ ನೀವು. ಹೋಗಿದ್ದೆಲ್ಲಪ್ಪ, 4 ಸಾರಿ ಹೋಗಿದ್ದೆ, ಕೊಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸಿ, ಇಟ್ ಇಸ್ ಎ ಬಜೆಟ್ ಸ್ಪೀಚ್. ಬಜೆಟ್ ಸ್ಪೀಚ್. 5,300 ಕೋಟಿ ಅಪ್ಪರ್ ಪತ್ರಕ್ಕೆ ಕೊಡ್ತೀವಿ ಅಂತೇಳಿ ಬಜೆಟ್ ಸ್ಪೀಚ್ನಲ್ಲಿ ಹೇಳಿರೋದು. ಬೇಕಾದ್ರೆ ತೆಗೆದು ನೋಡಿ, 23-24 ಬಜೆಟ್ ತೆಗೆದು ನೋಡಿ. ಈಗ ನಾನು ನಿಮ್ಮ ಲೀಡರ್ಶಿಪ್ನಲ್ಲಿ ಹೋಗೋಣಪ್ಪ ನಾರಾಯಣ ಸ್ವಾಮಿ, ಕೊಡಿಸ್ಕೊಡಪ್ಪ ನಮಗೆ ಕರ್ನಾಟಕಕ್ಕೆ ದುಡ್ಡು ಬೇಕು, ಕೊಡಿಸ್ಕೊಡಿ. ಕಳಿಸ್ಕೊಡಿ. ನಾವು ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗೋಣ, ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡೋಣ. ಯಾಕೆಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಒಂದು 11,495 ಕೋಟಿ, ಇನ್ನೊಂದು 5,300 ಕೋಟಿ. ಇಟ್ಸ್ ನಾಟ್ ಎ ಸ್ಮಾಲ್ ಸಮ್. ಸುಮಾರು 20,000 ಕೋಟಿ, 17,000 ಕೋಟಿ, 17,000 ಕೋಟಿ. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಒಂದು GST ರ್ಯಾಷನಲೈಸ್ ಮಾಡೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ 10,000 ಕೋಟಿ ನಷ್ಟ ಆಯಿತು. ಆಮೇಲೆ 15,000 ಕೋಟಿ ಕೊಡಲಿಲ್ಲ JJMನಲ್ಲಿ. ಆಮೇಲೆ ಇದು ಕೊಡಲಿಲ್ಲ. ಆಮೇಲೆ GST ಪರಿಹಾರನ ಕಾಂಪನ್ಸೇಷನ್ನ ನಿಲ್ಲಿಸ್ಬಿಟ್ಟದು. ನಾವು ಕೊಡಿ ಅಂತ ವಾಗರದು, ಕೊಡಲಿಲ್ಲ. ಸೊ ಇಷ್ಟಾದರೂ ಕೂಡ ಕೊಡದೇ ಇದ್ಮೇಲೆ ಮತ್ತೆ ರೆವಿನ್ಯೂ ಡಿಪಿಸಿಟ್ ಆಗದೆ ಇರ್ತದ? No, it is not only for Karnataka. All BJP, non-BJP ruled states. West Bengal is 1.75 crores. Tamil Nadu is 6,000 crores. Kerala is 6,300 crores. Udappa, saku. Ella adene. Hey. ನಾನು ಈಲ್ಡಾಗಿಲ್ಲ, ಮೊಕ್ಕಸಿ ಅವರೇ. ನನಗೆ ಫ್ಲೋ ಇಲ್ಲ, ಇದಾಗ್ಬಿಡ್ತದೆ, ಡೈವರ್ಟ್ ಆಗಿಬಿಡ್ತದೆ ಅಲ್ವಾ? ನೀವು ಒಪ್ಕೋತೀರಿ ಅಂತ ಅನ್ಸುತ್ತೆ. ಇವರ ಸೀನಿಯರ್ ಮ್ಯಾನ್. ಇಲ್ಲ ಬರದೇ ಇರೋದು ಹೇಳಿದೆ ನಾನು. ನಾವು ಕಟ್ ಮಾಡಬೇಕು ಅಂತಿಲ್ಲ. ನೀವು ಟೋಟಲಿ ಕೇಂದ್ರದ ಬಡ್ಜೆಟ್ ಬಗ್ಗೆನೇ ಕಾನ್ಸಂಟ್ರೇಟ್. ಇಲ್ಲಿ ಬಡ್ಜೆಟ್ ನಮಗೆ ಬರ್ಬೇಕಾಗಿಲ್ಲ ಹಣ ಹೇಳಿದೆ ನಾನು. ಕೇಂದ್ರದ ಹೇಳಿಲ್ಲ. ಡಿಫಿಸಿಟ್ ಬಜೆಟ್ ಏನು ಹೇಳ್ಬೇಕು ನಾನು? ಕೇಂದ್ರ ಸಚಿವರಿಗೆ 1,20,000 ಸಾಲದಲ್ಲೇ ಬರ್ತಾನೆ. ಇವತ್ತು ಹುಟ್ಟಿದಾನೆ ಅಂದ್ರೆ 1,20,000 ಅವನ ಮೇಲೆ ಸಾಲ ಇರುತ್ತೆ. ಎಷ್ಟು ಜಾಸ್ತಿ ಆಯ್ತು ಲೆಕ್ಕ ಹಾಕಿ.
ಇನ್ನು 218 ಲಕ್ಷ ಆದರೆ ಎಷ್ಟು ಸಾಲ ಆಯಿತು? 218 ಲಕ್ಷ ಕೋಟಿ ಆದರೆ ಎಷ್ಟು ಸಾಲ ಆಯಿತು? ಲೆಕ್ಕ ಕೇಳಿ ನೋಡೋಣ. ರಮೇಶ್ ಬಾಬು ಕುತ್ವ ರಮೇಶ್ ಬಾಬು 218 ಲಕ್ಷ ಕೋಟಿ ಕೇಂದ್ರ ಸರ್ಕಾರ ಮಾಡಿರೋ ಸಾಲ. ಅದಕ್ಕೆ ಎಷ್ಟಾಯ್ತು? 140 ಕೋಟಿ ಜನರಿಗೆ ಎಷ್ಟಾಯ್ತು? ಅಷ್ಟೇ ಆಗುದು. ಆದ್ರೆ ಅಸೆಟ್ಗೆ ಎಷ್ಟಿದೆ ನೋಡಿ, ಅಸೆಟ್ ಎಷ್ಟು ಮಾಡಿದ್ದಾರೆ ದೇಶಕ್ಕೆ. ಸುಮ್ಮ ಕುತ್ಕೊಳ್ಳಿ, ಸ್ವಲ್ಪ ಸುಮ್ಮ ಕುತ್ಕೊಳ್ಳಿ. ಏ ಹಣದಿಂದ ನಮಸ್ತೆ ಮಾಡಿಲ್ಲ, ನಮಸ್ತೆ ಇದರಿಂದ ಎಷ್ಟು ಬಗ್ಗೆ ಗೌರವ ಇದೆ. ಯುಪಿಎ ಸರ್ಕಾರದ ಬಾಂಡ್ ಇದು ಕೂಡಿ. 10,000 ಏ, ಕೋಟಿ, ಬರ್ತಿ. 11,000 ಕೋಟಿ ಅಯ್ಯೋ, ಆಯಿಲ್ ಕೊಡಮ್ಮ. ಬಾಂಡ್ ಇವತ್ತು ಹೋಯ್ತು. ಒಂದು ಲಾಸ್ಟ್ ಕಂತು ನಿಮ್ದು ಇಲ್ಲ, ನಾವು ನೀವು ಮಾಡಿದ್ದು ಈಟ್ ಆಗಿಲ್ವಲ್ಲ ಮತ್ತಾಯಿ? 1,50,000 ಕೋಟಿಯಲ್ಲಿ ಲಾಸ್ಟ್ ಮಾರಮ್ಮ. ಕಂತು ಇವತ್ತು ಹೋಯ್ತು. ಇವತ್ತು ಆಯ್ತು, ನೀವು ಹೇಳುವಾಗ ಹೇಳಿಯಪ್ಪ. ನೀವು ಮಾತಾಡಿದ್ದೀರ ನೀವು ಈ ಬಜೆಟ್ ಮೇಲೆ? ನಂಗೆ ಅವಕಾಶನೇ ಸಿಕ್ಕಿಲ್ಲ, ಅವಕಾಶ ಅದಕ್ಕೆ ಕೊಡ್ಲಿಲ್ವಾ? ಒಂದೊಂದು ಮಾತಾಡಿದೆ ಅಷ್ಟೇ. ಆಯ್ತು, ನೀವು ಅವಕಾಶನೇ You ಕೊಟ್ಟಿಲ್ಲ. have missed a ಎಷ್ಟು chance. ರೆಡಿ ಮಾಡಿದ್ದೇನೆ, ಒಂದು ಶಬ್ದ have ಹೇಳಿಕ್ಕೆ missed a ಕೊಟ್ಟಿಲ್ಲ chance. ನನಗೆ. ಅದಕ್ಕೆ ಒಂದು ಹೇಳಿದೆ, ಲಾಸ್ಟ್ ನನಗೆ ಒಂದು ಬೇಡಿಕೆ ಇದೆ ಅಷ್ಟೇ. ಕೊಡ್ತೀನಿ ಕೊಡ್ತೀನಿ ನೀವು ಸಭಾಪತಿಯವರ ಎಮ್ಮನ್ಗೂ ಕೊಡ್ತೀನಿ ಕೊಡಬೇಕಾಗಿತ್ತು. ಬರ್ಕೊಂಡು ಕ್ಲಾರಿಫಿಕೇಶನ್ ಕೇಳಕ್ ಕೊಟ್ಬಿಡಿ. ಕೊಡ್ತೀನಿ 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 ಕೊಡ್ತೀನಿ. ಕ್ಲಾರಿಫಿಕೇಶನ್ ಕೇಳಕ್ ಕೊಟ್ಬಿಟ್ರೆ ಆಯ್ತು. ನಮೋಸಿ ನಿದ್ದೆ ಮಾಡ್ತಾನೆ, ಯಾರಿಗೆ ಅವಾಗ ಎದ್ದು ಬಿಡ್ತಾನೆ. ಅವಕಾಶ ಸಿಕ್ಕಿಲ್ಲ ನಿದ್ದೆ ಅವ್ರಿಗೆ ಮಾಡ್ತಿರ್ತೀವಿ, ಕ್ಲಾರಿಫಿಕೇಶನ್ ಅವಾಗ ಕೇಳಲಿಕ್ಕೆ ಎದ್ದು ಅವಕಾಶ ಬಿಡ್ತಾನೆ. ಕೊಟ್ರಾಯ್ತು. ಮಾನ್ಯ ಅಧ್ಯಕ್ಷರೇ, ಅದರಿಂದ ಒಂದು GST ರ್ಯಾಷನಲೈಸ್ ಮಾಡಿರೋದು ಮಧ್ಯದಲ್ಲಿ. ಯಾಕೆಂದರೆ ನಾವು ಮಾರ್ಚ್ ತಿಂಗಳಲ್ಲೇ ಅಂದಾಜು ಮಾಡಿರ್ತೀವಿ ಇಷ್ಟು ಬರ್ಬೋದು GSTಯಿಂದ ಅಂತ. ನೀವು ಮಧ್ಯದಲ್ಲಿ ಮಾಡಿಬಿಟ್ರೆ ಹೆಂಗೆ ಆಗ್ತದೆ? ಇದು ಒಂದು. ಎರಡನೇದು, 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಮೋಸ ಆದದ್ದು, ಅನ್ಯಾಯ ಆದದ್ದು. ಎರಡನೇದು, JJMನಲ್ಲಿ 15,000 ಕೋಟಿ ಬರಬೇಕಾಗಿದ್ದದು. ಮೂರನೇದು, ನಾಲ್ಕನೇದು ಇದರಲ್ಲಿ GST ಪರಿಹಾರ ನಿಲ್ಲಿಸ್ಬಿಟ್ಟದು. ಸೊ ಇದರಿಂದ ನಾವು ರೆವಿನ್ಯೂ ಡಿಫಿಸಿಟ್ಗೆ ಬರಬೇಕಾದಂಥ ಪ್ರಮೇಯ ಉದ್ಭವ ಆಯಿತು. ನಾನು ಯಾವ್ಯಾವಾಗ ಹಣಕಾಸಿನ ಮಂತ್ರಿ ಆಗಿದ್ದೀನಿ ಆ ಕಾಲದಲ್ಲೆಲ್ಲ ರೆವಿನ್ಯೂ ಸರ್ಪ್ಲಸ್ಸೇ ಇದ್ದದು. ಈ ಸಾರಿ ಮಾತ್ರ 4 ಬಜೆಟ್ನಲ್ಲಿ ರೆವಿನ್ಯೂ ಡಿಫಿಸಿಟ್ ಆಗಿದೆ. ಈ ಕಾರಣಗಳಿಗೋಸ್ಕರ ರೆವಿನ್ಯೂ ಡಿಫಿಸಿಟ್ ಆಗಿದೆ. ಸೊ ಅದರಿಂದ ನಾನು ಬಹುಶಃ ಈ ರೆವಿನ್ಯೂ ಡಿಫಿಸಿಟ್ಗೆ ವಿತ್ತೀಯ ಕೊರತೆ, ಸಾಲ, ರೆವಿನ್ಯೂ ಡಿಫಿಸಿಟ್ ಇವಕ್ಕೆಲ್ಲ ಉತ್ತರ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ನಮಗೆ ತೆರಿಗೆ ಅವೈಜ್ಞಾನಿಕವಾಗಿ ನಿಗದಿ ಮಾಡಿಬಿಡ್ತಾರೆ, ಟಾರ್ಗೆಟ್ ಕೊಟ್ಬಿಡ್ತಾರೆ. ಅವೈಜ್ಞಾನಿಕವಾಗಿ ಟಾರ್ಗೆಟ್ ಕೊಟ್ಟೇ ಇಲ್ಲ. ಅವೈಜ್ಞಾನಿಕವಾಗಿ ತೆರಿಗೆ ಅವೈಜ್ಞಾನಿಕ 25-26ರಲ್ಲಿ 2025-26ರಲ್ಲಿ ಕೊಟ್ಟಿದ್ದಂಥ ಟಾರ್ಗೆಟು 1,20,000 ಕೋಟಿ. 26-27ಕ್ಕೆ 1,25,000 ಕೋಟಿ, ಅಂದರೆ 5,000 ಕೋಟಿ ಜಾಸ್ತಿ ಕೊಟ್ಟಿದ್ದೀವಿ. ಅಬ್ಕಾರಿ ತೆರಿಗೆ 40,000 ಕೋಟಿ 25-26ಕ್ಕೆ. 26-27ಕ್ಕೆ 45,000 ಕೋಟಿ ಕೊಟ್ಟಿದ್ದೀವಿ. ನೋಂದಣಿ ಮತ್ತು ಮುದ್ರಾಂಕ 28,000 ಕೋಟಿ 2025-26 ಕೊಟ್ಟಿದ್ದೀವಿ.
26-27ಕ್ಕೆ 29,000 ಕೋಟಿ ಕೊಟ್ಟಿದ್ದೀವಿ. 1,000 ಕೋಟಿ ಮಾತ್ರ ಹೆಚ್ಚು ಮಾಡಿದ್ದೀವಿ. ಮೋಟಾರ್ ವಾಹನ ಇವಕ್ಕೆ 15,000 ಕೋಟಿ, ಮುಂದಿನ ವರ್ಷಕ್ಕೆ 15,500 ಕೋಟಿ. ಈ ವರ್ಷ 15,000 ಕೋಟಿ, ಮುಂದಿನ ವರ್ಷಕ್ಕೆ 15,500 ಕೋಟಿ. ಇವು ಜಾಸ್ತಿ ಏನಲ್ಲ, ಅವೈಜ್ಞಾನಿಕವಾಗಿ ಏನಲ್ಲ, ಅಂದಾಜು ಇಷ್ಟು ಬರ್ಬೋದು ಅಂತ ಅಂದಾಜು ಮಾಡಿದ್ದೀವಿ. ಅದರಿಂದ ನಾವು ಅವೈಜ್ಞಾನಿಕವಾಗಿ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥದ್ದು. ಆಮೇಲೆ ಭಾಳ ಜನ ಮಾನ್ಯ ಸದಸ್ಯರುಗಳು ಅರುಣ್ ಇಲ್ಲ ಅನ್ನೋ ಕಾಣಿಸುತ್ತೆ ಇಲ್ಲಿ. ಅವರು ಏನು ಮಾತಾಡಿದ್ದಾರೆ ಅಂತಂದರೆ, ಇಲ್ಲಿ ಹೋಗೋದು ಇಲ್ಲ, ನವೀನದ ಒಂದು ಹೇಳಿ ಅವ್ರು. ಗ್ಯಾರಂಟಿ ಯೋಜನೆಗಳು ಇದಕ್ಕೆ ಈ ಯೋಜನೆಗಳಿಂದ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಬಂತು, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೇಳಿ ಟೀಕೆ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಇದರಿಂದ ನಾವು ಗ್ಯಾರಂಟಿ ಯೋಜನೆಗಳನ್ನು ಯಾರಿಗೋಸ್ಕರ ಮಾಡಿರೋದು? ಯಾರಿಗೋಸ್ಕರ ಮಾಡಿರೋದು? ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದು ಯಾರಿಗಮ್ಮ ತಾಯಿ? ಹೆಣ್ಮಕ್ಳಿಗೆ, ಮನೆ ಯಜಮಾನರಿಗೆ. ಬಸ್ಸು ಸರ್ವಿಸ್ ಕೊಡೋದು ಯಾರಿಗೆ? ಹೆಣ್ಮಕ್ಳಿಗೆ. ಯಾರು ಕಳಿಸ್ತಾರಪ್ಪ? ಹಾಗಾದ್ರೆ ನಿಮ್ಮ ಮಹಾರಾಷ್ಟ್ರದವ್ರು ಯಾಕೆ 1,500-1,500 ಕೊಡ್ತೀವಿ ಅಂತ ಹೆಣ್ಮಕ್ಳಿಗೆ? ಅಲ್ಲ, ಯಾಕೆ ಹೇಳಿದ್ರು? ಮಹಾರಾಷ್ಟ್ರದವ್ರು ಯಾಕೆ ಹೇಳಿದ್ರು? ಗಂಡು ಮಕ್ಕಳಿಗೆ ಯಾಕೆ ಅನ್ಯಾಯ ಮಾಡಿದ್ರೆ? ಮಹಾರಾಷ್ಟ್ರದವ್ರು ಯಾಕೆ? ನೀವು ನಿಮ್ಮನ್ನು ಕೇಳಬೇಕು ನಾವು, ನೀವು ನಮ್ಮ ಮುಖ್ಯಮಂತ್ರಿಗಳು. ನಾವು ಹೆಣ್ಮಕ್ಳಿಗೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಹೆಣ್ಮಕ್ಳಿಗೆ ಮಾಡಿರೋದು. ಹೆಣ್ಮಕ್ಳು ಕೇಳ್ರಿ ಇಲ್ಲಿ, ನಾರಾಯಣ ಸ್ವಾಮಿ ಕೇಳ್ರಿ ಇಲ್ಲಿ, ನಿಮ್ಮ ಮನುವಾದದ ಪ್ರಕಾರ ಹೆಣ್ಮಕ್ಳು ಕೊನೆಯಲ್ಲಿ ಬರೋದು. ನೀವು ಒಪ್ಕೋತೀರಿ ಅಂತ ಹೇಳಿಲ್ಲಮ್ಮ. ಮನುವಾದದ ಪ್ರಕಾರ ಮನುವಾದ ಅಂದ್ರೆ ಯಾಕೆ ನಿಂತ್ಕೊಂಡಿರಿ ನೀವು? ಮನುವಾದ ಅಂತಂದ್ರೆ ಶರಿಯಾ ಪ್ರಕಾರ ಏನು ಮುಖ್ಯಮಂತ್ರಿಗಳೇ? ಶರಿಯಾ ಪ್ರಕಾರ ಏನು? ಶರಿಯಾ ಪ್ರಕಾರ ಏನು? ಶರಿಯಾ ಪ್ರಕಾರ ಏನು? ಶರಿಯಾ ಪ್ರಕಾರ ಹೆಣ್ಮಕ್ಳು ಸ್ವತಂತ್ರವಾಗಿ ಎಲ್ಲಿ ಬೇಕಾದ್ರೂ ಆಡಳಿತ ನಡೆಸಬಹುದು. ಹೌದು, ಹಂಗೆ ಬರ್ದಿದ್ಯಾ? ಬರ್ದಿದ್ಯಾ? ಆಮೇಲೆ ಮಾತಾಡಿದ್ರೆ ಮನುವಾದ ಅಂತಂದ್ರೆ ನಾನು ಇವ್ರಿಗೆ ಹೇಳಲೇ ಇಲ್ಲ. ನೀವು ಮನುವಾದಿಗಳು ಅಂತ ಹೇಳಲೇ ಇಲ್ಲ. ಮನುವಾದ ಅಂತ ಹೇಳಿದೆ ಅಷ್ಟೇ. ಮನುವಾದ ಅಂತ ಹೇಳ್ಬೇಡಿ. ಇಲ್ಲ, ಯಾಕೆ ನಮ್ಮನ್ನು ಮನುವಾದ ಅಂತೀರಿ ನೀವು? ಆಯ್ತು ಬಿಡಿ, ಆಯ್ತು. ಈ ಸಮಾಜದ ಮನುವಾದ. ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗಿದ್ರೆ ಗಂಡು ಮಕ್ಕಳು ಸ್ಟ್ರಾಂಗ್ ಇರ್ತಾರೆ ಅಂತ. ಇಲ್ವೇ ಇಲ್ಲ. ಮನುವಾದಿ ಅಲ್ಲ ನೀನು. ನೀವು ಅಲ್ಲ. ನಾಯಕರೇ, ನಾಯಕ ಕುತ್ಕೊಳ್ಳಿ, ಹೇಳ್ಬೇಡ, ನೋಡೋಲ್ಲ. ಆಯ್ತು ಕೊಡಪ್ಪ. ಮನುವಾದ ಪುಸ್ತಕನ ಸುಟ್ಟಾಕಿದ್ರು 19 ಮಹಾರಾಷ್ಟ್ರ ಮಹಾರ್ಕೆರೆ ಇದರಲ್ಲಿ. ಯಾಕೆ ಸುಟ್ಟಾಕಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನವನ್ನ ರಚನೆ ಮಾಡಿಕೊಟ್ಟು ಆ ಹೊತ್ತಿಗೆ ಎಲ್ಲ ವಾದಗಳು ಸತ್ತು ಹೋಗಿವೆ. ಇದೊಂದೇ ವಾದ ಇವತ್ತು ಉಳಿದಿರೋದು. ಹೌದು, ನೀವು ಹಿಂಗೆ ಹೇಳ್ತೀರಲ್ಲ. ಹೌದು, ಸತ್ತೋಯ್ತದು. ಸಾಮಾಜಿಕ ದಲಿತರ ಮಾತಾಡೋರು ಎಲ್ಲಿ ಸತ್ತೋಗಿದೆ? ಮನುವಾದ ಎಲ್ಲಿ ಸತ್ತೋಗಿದೆ? ನೀವು ಪದೇ ಪದೇ ಮನುವಾದವನ್ನು ನೀವು ಜ್ಞಾಪಕ ಮಾಡ್ಕೊಳ್ತೀವಿ.
ನಿಮ್ಮ ಸಭಾಪತಿಗಳೇ, ಮನಸ್ಸುಗಳಲ್ಲಿ ಉಳಿದಿದ್ದಾರೆ. ವಿರೋಧ ಪಕ್ಷದ ನಾಯಕರು ಮನು ಅದು ಇಲ್ಲ. ಸತ್ತೋಗಿದೆ ಅಂತ ಆದ್ರೆ ಹೇಳೋ ನಿಮ್ಮ ಧೈರ್ಯ ಮನಸ್ಸುಗಳಲ್ಲಿ ಬಂದಿದೆಯಲ್ಲ, ಅದೇ ಸಂತೋಷ. ಈಗ ನಾವೇನ್ ಮಾಡ್ಲಿ? ವಿರೋಧ ಪಕ್ಷದ ನಾಯಕರು ಅದು ಸತ್ತೋಗಿದೆ ಅಂತ ಹೇಳೋಷ್ಟು ಧೈರ್ಯ ಮಾಡಿದ್ರಲ್ಲ, ಅದಕ್ಕೆ ಸಂತೋಷ. ಈಗ ಮನುವಾದ ಇದ್ದದ್ದು ಸತ್ಯ. ನಾನು ಯಾರು ಅದನ್ನು ಫಾಲೋ ಮಾಡಿದ್ರು ಅನ್ನೋದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ಈಗ. ಯಾಕಂತಂದರೆ ಗಲಾಟೆ ಆಗುತ್ತೆ, ಅದು ಬೇಡ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಮನುವಾದ ಅಂತ ಅಷ್ಟೇ ಹೇಳೋದು ನಾನು. ಮನುವಾದದ ಪ್ರಕಾರ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಇರಬಾರ್ದು, ಸಾಮಾಜಿಕ ಶಕ್ತಿ ಇರಬಾರ್ದು, ಅವರಿಗೆ ಶಿಕ್ಷಣ ಇರಬಾರ್ದು, ಅವರು ರಾಜಕೀಯಕ್ಕೆ ಬರಬಾರ್ದು, ಆಸ್ತಿನಲ್ಲಿ ಪಾಲಿರಬಾರ್ದು. ಓಟ್ ಹಾಕ್ಬಾರ್ದು. ಅದು ಕೊನೆಯಲ್ಲಿ ಅದರಿಂದ ಬಹುಶಃ ನಮ್ಮ ಭಾರತಿ ಶೆಟ್ಟಿ ಅವರಲ್ಲ, ಹೌದು, ಅವ್ರಿಗೆ ಖುಷಿಯಾಗಿದೆ ಅನ್ನೋ ಕಾಣಿಸುತ್ತೆ. ಯಾಕಂತಂದ್ರೆ ನೀವು ಶಕ್ತಿ ಯೋಜನೆ ಕೊಟ್ಟಿದ್ದೀವಲ್ಲ, ಹೇಳ್ತೇನೆ. ಮೋದಿಜಿಯವರು 33% ರಿಸರ್ವೇಶನ್ ತರ್ಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲ ನಮ್ಮೆಲ್ಲರಲ್ಲಿ. ಸರ್, ನಿಜ ಹೇಳ್ತೇನೆ. ಅದು ಆವಾಸ ಆಗಿದೆ. ಯಾವಾಗಲೇ ಪಾಸ್ ಆಗಿತ್ತು, ಆವಾಗ ಹಿಂದೂ ಕೋಡ್ ವಿರೋಧ ಮಾಡಿದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಹಿಂದೂ ಕೋಡ್ ಮೇಲೆ ರಾಜೀನಾಮೆ ಕೊಟ್ಟರಲ್ಲ ಒಂದೇ ನಿಮಿಷ, ನಾನೇನು ಚರ್ಚೆಗೆ ಹೋಗ್ತಾ ಇಲ್ಲ. ಮಹಿಳಾ ಮೀಸಲಾತಿಯ ಬಗ್ಗೆ ಹೇಳಿದರು. ಮಹಿಳಾ ಮೀಸಲಾತಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕರ್ಕೊಂಡೋಗಿ ಹೋರಾಟ ಮಾಡಿದ್ದೇನೆ ನಾನು. ಮತ್ತು ಎಲ್ಲ ಸರ್ಕಾರದ ಪಾಲಿದೆ ಅದರಲ್ಲಿ, ಎಲ್ಲರೂ ಕೂಡ ಮನ್ನಣೆ ಮಾಡಿದೆ. ಆದರೆ ಕನಸು ಎಲ್ಲರೂ ಕಂಡರು, ನನಸನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ, ಹೆಮ್ಮೆ ಇದೆ. ನಾನು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು ಫಸ್ಟ್ ಟೈಮ್ ಕೊಟ್ಟಾಗ ಫಸ್ಟ್ ವರ್ಷ ನಾನೇ ಫಸ್ಟು ಹೊಗಳಿದವಳು ನಾನು. ಎದ್ದು ನಿಂತು ನಾನು ಹೇಳಿದೆ ಬಜೆಟಲ್ಲಿ ಏನು ಕೊಡೋದಿದೆ, ನಮ್ಮ ಮುಖ್ಯಮಂತ್ರಿಯವರು ಹೆಣ್ಮಕ್ಕಳಿಗೆ ಇದನ್ನು ಗ್ಯಾರಂಟಿಗಳನ್ನು ಕೊಟ್ಟರು ಅಂತ. 1ನೇ ವರ್ಷ ಖುಷಿ ಆಯಿತು. 2ನೇ ವರ್ಷ ಬಸ್ಸಿನಲ್ಲಿ ಹೋಗುವವರ ಸಂಖ್ಯೆ ಕಡಿಮೆ ಆಯಿತು. ಆಮೇಲೆ ನೋಡ್ತಾ ನನಗೆ ಈ ಟ್ಯಾಕ್ಸ್ಗಳು ಬರುತ್ತಾ ನೋಡ್ತಾ, ಸಣ್ಣ ಇರುವಾಗ ನಮಗೆ ತಾಯಿ 20 ಪೈಸೆ ಮತ್ತು 4 ಆಣೆ ತೋರಿಸ್ತಾ ಇದ್ರು. ನಾವು ಗೊತ್ತಿಲ್ಲ 20 ಪೈಸೆ ಇಟ್ಕೊಳ್ಳೋದು, ಅದು ದೊಡ್ಡದು ಕಾಣುತ್ತೆ, 4 ಆಣೆ ಸಣ್ಣದು ಕಾಣುತ್ತೆ. ಅದು 4 ಆಣೆ ಅಂದರೆ 25 ಪೈಸೆ. ಈಗಿನವ್ರಿಗೆ ಗೊತ್ತುಂಟಾ ಇಲ್ವೋ? 25 ಪೈಸೆ 4 ಆಣೆ, 20 ಪೈಸೆದ ಕಾಯಿನ್ ದೊಡ್ಡದಿರ್ತೇವೆ. ನಾವು 4 ಆಣೆ ಬೇಡ, ನನ್ನ ಅಕ್ಕ ಎಲ್ಲ 4 ಆಣೆ ತಗೊಳ್ಳೋದು 25 ಪೈಸೆ. ನಮ್ಗೆ ಗೊತ್ತಾಗೋದಿಲ್ಲ 20 ಪೈಸೆ ತಗೊಳ್ಳೋದು. ಹಾಗೆ ಈ ಗ್ಯಾರಂಟಿಯನ್ನು 20 ಪೈಸೆ ತಗೊಂಡ್ರು ಹೆಣ್ಮಕ್ಕಳು. ಆಮೇಲೆ 25 ಪೈಸೆ ಸರ್ಕಾರ ಹೊಡೆದದು ಗೊತ್ತೇ ಇಲ್ಲ ಅವರಿಗೆ. ನಿನ್ನ ಎಲ್ಲದರಲ್ಲಿ ಟ್ಯಾಕ್ಸ್, ಎಲ್ಲ ಹಾಲಿನ ಬೆಲೆನೆ, ಹಾಲ್ ರೇಟೆ ನೀವು 3 ಸಲ ಏರಿಸಿದ್ರಿ ಸರ್. 3 ಸಲ 9 ರೂಪಾಯಿ ಏರಿಸಿದ್ರಿ. ಪ್ರತಿ ಒಂದಕ್ಕೂ ಟ್ಯಾಕ್ಸ್, ಪ್ರತಿ ಒಂದಕ್ಕೂ ಬೆಲೆ ಏರಿಕೆ, ಎಲ್ಲ ಏರಿ 25 ಪೈಸೆ ನೀವು ತಗೊಂಡು ಇವತ್ತು ನಮಗೆ ಮಹಿಳೆಯರಿಗೆ 20 ಪೈಸೆ ಕೊಟ್ರಿ. ಏನ್ ಮಾಡ್ಲಿ ನಾನು? ನಿಜ ಹೇಳ್ತೇನೆ, ನಾನು ಅಷ್ಟು ಹೊಗಳಿದ್ದೆ, ಅಷ್ಟು ಖುಷಿ ಪಟ್ಟೆ. ನರೇಂದ್ರ ಮೋದಿ ಅವರು 25 ಪೈಸೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರಲ್ಲ, ನೀವೇನ್ ಮಾತಾಡಿದ್ರೇನಮ್ಮ? ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿದ್ರಲ್ಲ, ಸುರೇಶ್ ಸುಮ್ ಕೊಡ್ರಿ. ಗ್ಯಾಸ್ ಸಿಲಿಂಡರ್ ಬೆಲೆ ಗೃಹಿಣಿಯರಿಗೆ ಗ್ಯಾಸಿನ ಬೆಲೆನೇ ಏರಿಸ್ಬಿಟ್ಟಿದ್ದೀರಾ? ಸಿಲಿಂಡರ್ ಬೆಲೆ ಎಷ್ಟಿತ್ತು? ಅಲ್ಲ, ಎಷ್ಟು ಕೂತ್ಕೊಳ್ಳಿಯಮ್ಮ, ನೋಡ್ರಿ, ಒಂದ್ಸಾರಿ ಇಲ್ಲಾಂದ್ರೆ ಯಾಕೆ ಹೇಳ್ತೀರಿ? ಒಂದ್ಸಾರಿ ಅವಕಾಶ ಕೊಟ್ಟಾಯ್ತು. ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟು ರೂಪಾಯಿ ಆಯಿತು ನರೇಂದ್ರ ಮೋದಿ ಅವರು ಬರೋಕ್ಕೆ ಮುಂಚಿತವಾಗಿ? 443 ರೂಪಾಯಿ. 443 ರೂಪಾಯಿ. ಇವತ್ತು ಎಷ್ಟಾಗಿದೆ? ಸುರೇಶ ಮುಂದೆ ಬಾರಿ, 1,000 ಹತ್ರ ಆಗಿದೆ. ಮಿನಿಸ್ಟರ್ ಇದ್ದ ಮುಂದೆ ಬಾರಿ ಹಿಂದೆ ಕೂತ್ಕೊಂಡು ಗದ್ದಲ ಮಾಡ್ಕೊ. 1,000 ಹತ್ರ ಆಗಿದೆ. ಪೆಟ್ರೋಲ್ ಬೆಲೆ ಎಷ್ಟಿತ್ತು? ಡೀಸೆಲ್ ಬೆಲೆ ಎಷ್ಟಿತ್ತು ನರೇಂದ್ರ ಮೋದಿ ಅವರು ಬಂದಾಗ? ತೈಲ ಬೆಲೆ ಇವೆಲ್ಲ ನಾನು ಈಗ ಹೇಳಕ್ಕೆ ಹೋಗೋದಿಲ್ಲ. ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಾದ್ರೆ ಆದರೂ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ನಾವು ಹಾಲಿನ ಬೆಲೆ ಎಲ್ಲ ಹೆಚ್ಚಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ. ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ. ಅದರಿಂದ ತೆರಿಗೆ ಮತ್ತು 51,286 ಕೋಟಿ
ಮುಂದಿನ ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಬೇಕಲ್ಲ, ದುಡ್ಡು ಎಲ್ಲಿಂದ ಬರ್ತದೆ? 51,286 ಕೋಟಿ ಮುಂದಿನ ವರ್ಷಕ್ಕೆ 26-27ಕ್ಕೆ 51,267 ಕೋಟಿ. 51,286 ಕೋಟಿ ಎಲ್ಲಿಂದ ಬರ್ತದೆ? ಪ್ರತಿ ವರ್ಷನೂ ಖರ್ಚು ಮಾಡ್ತೀವಿ. ಕಳೆದ ವರ್ಷ 51,034 ಕೋಟಿ, ಅಂದರೆ ಈ ವರ್ಷ 25-26ರಲ್ಲಿ 51,034 ಕೋಟಿ. ಮುಂದಿನ ವರ್ಷ 26-27ಕ್ಕೆ 51,286 ಕೋಟಿ. ಇಷ್ಟು ಖರ್ಚು ಮಾಡ್ತೀವಲ್ಲ, ಇಲ್ಲಿವರೆಗೆ ಎಷ್ಟು ಖರ್ಚು ಮಾಡಿದ್ದೀವಿ ಗೊತ್ತಾ ನಿಮಗೆ? ಮಾರ್ಚ್ 24ರವರೆಗೆ ಸುಮಾರು 1,31,000 ಕೋಟಿ ಖರ್ಚು ಮಾಡಿದ್ದೀವಿ. 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಟೀಕೆ ಮಾಡೋದು. ಈಗ ನೀರಾವರಿಗೆ 19,000 ಕೋಟಿ ಕೊಟ್ಟಿದ್ದೀವಲ್ಲ, ಎಲ್ಲಿಂದ ಬರ್ತದೆ? SCP TSPನಲ್ಲಿ 44,000 ಕೋಟಿ ಕೊಟ್ಟಿದ್ದೀವಲ್ಲ, ಎಲ್ಲಿಂದ ಬರ್ತದೆ? ಅದಕ್ಕೂ ಬರ್ತೀನಿ, ನೀವು ಹೇಳಿದಿರಲ್ಲ, ಅದಕ್ಕೂ ಬರ್ತೀನಿ. ಎಲ್ಲಿಂದ ಬರ್ತದೆ? ಇದು ಅಭಿವೃದ್ಧಿ ಅಲ್ವಾ? 51,000 ಕೋಟಿ 51,286 ಕೋಟಿ ಅಭಿವೃದ್ಧಿ ಅಲ್ವಾ? ಇದು ಸಾಮಾಜಿಕ ಅಭಿವೃದ್ಧಿ, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಕ್ಚುಯಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.